ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಳ ಅಕುಳಿಗೆ ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾರ್ಚ್ 2, 3 ಮತ್ತು 4ರಂದು 15ನೇ ಪಾರಂಪರಿಕ ವೈದ್ಯ ಸಮ್ಮೇಳನ ಆಯೋಜನೆ. ಒಟ್ಟು 11 ಗೋಷ್ಠಿಗಳು ನಡೆಯಲಿದ್ದು ವಿವಿಧ ಸಾಧಕರಿಗೆ ಸನ್ಮಾನ, ಗೌರವ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ನಡೆಯಲಿದೆ. 2000ಕ್ಕೂ ಅಧಿಕ ಪಾರಂಪರಿಕ ವೈದ್ಯರು ಭಾಗವಹಿಸಲಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅಭಿಮತ. ಬೀದರ್ನಿಂದ ವಿಮಾನ ಹಾರಿಸಲು ಯಾರೂ ಆಸಕ್ತಿ ತೋರಿಸದ ಕಾರಣ ಸ್ಟಾರ್ ಏರ್ಲೈನ್ಗೆ ಮನವಿ ಮಾಡಿಕೊಂಡಿದ್ದೇವೆ. ಶೀಘ್ರದಲ್ಲೇ ವಿಮಾನಯಾನ ಆರಂಭಿಸಲಾಗುವುದು. ಸಚಿವ ಈಶ್ವರ್ ಖಂಡ್ರೆ. ಬೀದರ್ಗೆ ಮಹಾನಗರ ಪಾಲಿಕೆ ನನ್ನ ಅವಧಿಯಲ್ಲಿ ತಂದಿದ್ದೇನೆ. ಸಚಿವ ರಹೀಂ ಖಾನ್. ಮಹಾಕುಂಭ ಮೇಳದಿಂದ ತೆರಳುವಾಗ ಅಪಘಾತದಿಂದ ಗಾಯಗೊಂಡ ಲಾಡಗೆರೆ ನಿವಾಸಿಗಳ ಆರೋಗ್ಯ ವಿಚಾರಿಸಿದ ಸಚಿವ ರಹೀಂ ಖಾನ್. ಕೆಲವರಿಗೆ ಕಾಲು ಮುರಿದಿವೆ, ಕೆಲವರಿಗೆ ತಲೆಗೆ ಪೆಟ್ಟಾಗಿದೆ. ಗಾಯಾಳುಗಳ ವೆಚ್ಚ ಸರ್ಕಾರದ ವತಿಯಿಂದ ಭರಿಸಲಾಗುವುದು. ಸಚಿವ ರಹೀಂ ಖಾನ್ ಅಭಯಹಸ್ತ. ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ಜರುಗಿದ ಆಪತ್ರಕ್ಷಕ ದಿನಾಚರಣೆ ಹಾಗೂ ಸಂಜೀವಿನಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಹಾಗೂ ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಭಾಗಿ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಾರ್ಚ್ 2, 3 ಮತ್ತು 4ರಂದು 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನವನ್ನು ಬೀದರ್ನ ರಂಗಮಂದಿರದಲ್ಲಿ ಹಾಗೂ ಬೆಲ್ದಾಳೆ ಫಂಕ್ಷನ್ ಹಾಲ್ನಲ್ಲಿ ಜರುಗಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 2000ಕ್ಕೂ ಅಧಿಕ ಪಾರಂಪರಿಕ ವೈದ್ಯರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈ ಒಂದು ಸಮ್ಮೇಳನದಲ್ಲಿ ಒಟ್ಟು 11 ಗೋಷ್ಠಿಗಳು ನಡೆಯಲಿದೆ. ಪಾರಂಪರಿಕ ವೈದ್ಯ ಪದ್ಧತಿಯ ಮಹತ್ವ ಹಾಗೂ ಒಂದು ದಾಖಲಾತಿ, ಆಮೇಲೆ ಸಂಧಿವಾತ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ, ಪರಿಸರ ಹಾಗೂ ಔಷಧಿ ಸಸ್ಯಗಳ ಸಂರಕ್ಷಣೆ, ಔಷಧಿಯನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಮಾರಾಟ ಮಾಡುವಂಥದ್ದು, ಕ್ಯಾನ್ಸರ್ ರೋಗ ಚಿಕಿತ್ಸೆ, ಸ್ತ್ರೀರೋಗ ಚಿಕಿತ್ಸೆಯಲ್ಲಿ ಔಷಧಿಗಳ ಬಳಕೆ, ಕೈತೋಟ ಸಂಸ್ಕೃತಿ, ಮಧುಮೇಹ ಚಿಕಿತ್ಸೆ, ಪಶುರೋಗ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಕುರಿತು ಗೋಷ್ಠಿಗಳು ಜರುಗಲಿವೆ. ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಎನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಹೇಳಿದರು. ಇವುಗಳ ಜೊತೆಗೆ ಪಾರ್ಶ್ವವಾಯು ರೋಗ, ಚರ್ಮ ರೋಗ, ಮೂಲವ್ಯಾಧಿ ಸೇರಿದಂತೆ ಹಲವು ರೋಗಗಳನ್ನು ನಾಟಿ ವೈದ್ಯರ ಮುಖಾಂತರ ಹೇಗೆ ಗುಣಪಡಿಸಬಹುದು ಎನ್ನುವಂತಹ ಕುರಿತು ಚರ್ಚಾಗೋಷ್ಠಿ ಕೂಡ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು, ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯರು ಪಾಲ್ಗೊಳ್ತಾ ಇದ್ದಾರೆ. ಈ ಸಮ್ಮೇಳನದಲ್ಲಿ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಜರುಗಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಸ್ವಾಗತ ಸಮಿತಿಯ ಸಂಯೋಜಕರಾದ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಸಚಿವ ಈಶ್ವರ್ ಖಂಡ್ರೆ ಅವರ ಇಚ್ಛಾಶಕ್ತಿಯಿಂದ ಈ ಸಮ್ಮೇಳನ ಜರುಗುತ್ತಾ ಇದೆ. ಜೊತೆಗೆ ಎಲ್ಲರ ಸಹಕಾರ ಮತ್ತು ಪರಿಶ್ರಮದಿಂದ ಸಮ್ಮೇಳನ ನಡೆಯಲಿದ್ದು, ಸಮ್ಮೇಳನದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತಲಿವೆ. ಬರುವ ಅತಿಥಿಗಳಿಗೆ ಹಾಗೂ ವೈದ್ಯರಿಗೆ ಗುರುನಾನಕ್ ಝೀರಾದಲ್ಲಿ, ಶಾಹೀನ್ ಶಿಕ್ಷಣ ಸಂಸ್ಥೆಯ ವಸತಿ ನಿಲಯದಲ್ಲಿ ಹಾಗೂ ಬೀದರ್ನ ಪ್ರಮುಖ 30 ಲಾಡ್ಜ್ಗಳಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮ ಕರ್ನಾಟಕ ವೈವಿಧ್ಯ ಮಂಡಳಿ ಸಚಿವರು, ಜಿಲ್ಲಾಡಳಿತ ಬೀದರ್, ಲಿಂಗಸುಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ ಎಂದು ಹೇಳಿದರು. ಪೌರಾಡಳಿತ ಸಚಿವ ರಹೀಂ ಖಾನ್, ಪಾರಂಪರಿಕ ವೈದ್ಯ ಪರಿಷತ್ತಿನ ಅಧ್ಯಕ್ಷ ಜಿ ಮಹಾದೇವಯ್ಯ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಬಿ ಪಾಟೀಲ್, ಕೃಷ್ಣಮೂರ್ತಿ, ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ, ವಿವಿಧ ಪ್ರಭೇದಗಳ ಪ್ರಾಣಿಗಳಿದ್ದಾವೆ, ಕೀಟ ಸಂಕುಲ ಇದೆ. ಇವತ್ತು ಇವೆಲ್ಲ ಭೂಮಿ ಮೇಲೆ ಏನು ಜೀವ ಜಂತುಗಳಿದ್ದಾವೆ, ಇಲ್ಲಿ ಇರುವಂಥ ಸಸ್ಯ ಸಂಕುಲ, ಕೀಟ ಸಂಕುಲ, ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಮನುಷ್ಯನ ಹಾಗೆ ಇವೆಲ್ಲದಕ್ಕೆ ಬದುಕಲಿಕ್ಕೆ ಹಕ್ಕಿದೆ. ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮತ್ತು ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು, ಇದರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದರೆ ಇದೆಲ್ಲವೂ ಮುಂದಿನ ಪೀಳಿಗೆಗೂ ಭಾಳ ಅವಶ್ಯಕತೆ ಇದೆ. ನಮಗೆಲ್ಲ ಗೊತ್ತಿದೆ, ಹಿಂದೆ ಋಷಿಗಳು ಮುನಿಗಳು ಏನು ನಮ್ಮ ಎಲ್ಲ ಪೂರ್ವಿಕರಿದ್ದರು, ಯಾವುದೇ ರೋಗಗಳಿಗೆ, ಇವತ್ತು ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೀವಿ, ಅನೇಕ ಸಂಶೋಧನೆ ಮಾಡಿದ್ದೀವಿ, ಅನೇಕ ರೋಗಗಳಿಗೆ ಎಲ್ಲ ನಾವು ಔಷಧಿಗಳನ್ನು ಕಂಡುಹಿಡಿದಿದ್ದೇವೆ. ಮೊದಲೇ ಏನಾದರೂ ಔಷಧಿಗಳಿದ್ವಾ? ಇದ್ದಿಲ್ಲ. ಆದರೆ ಎಲ್ಲ ರೋಗಗಳಿಗೆ
ಇವತ್ತು ಚಿಕಿತ್ಸೆ ಇತ್ತು. ಪ್ರಕೃತಿ ಚಿಕಿತ್ಸೆ ಅನ್ನಬಹುದು ನೀವು, ಅಥವಾ ಗಿಡಮೂಲಿಕೆಗಳಿಂದ. ಇವತ್ತು ರೋಗವಿಲ್ಲದ ಮನುಷ್ಯ ಇಲ್ಲ. ಅದೇ ರೀತಿಯಲ್ಲಿ ಇವತ್ತು ಏನು ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಏನು ಎಲ್ಲ ಸಸ್ಯಗಳಿದ್ದಾವೆ, ಅವೆಲ್ಲ ಸಸ್ಯಗಳಲ್ಲಿ ಅಂದರೆ ಔಷಧೀಯ ಗುಣಧರ್ಮ ಇಲ್ಲದ ಸಸ್ಯಗಳಿಲ್ಲ ಅಂತ ಹೇಳಬಹುದು. ಇಂಥ ಸಸ್ಯಗಳೇನಿದ್ದಾವೆ, ಆ ಸಸ್ಯಗಳಲ್ಲಿ ಯಾವ ಔಷಧಿಗಳಿದೆ, ಅದರಿಂದ ಯಾವ್ಯಾವ ರೋಗಗಳಿಗೆ ನಾವು ಪರಿಹಾರ ಕಂಡುಕೊಳ್ಳಬಹುದು, ಅದಕ್ಕೆ ಔಷಧಿಯಾಗಿ ಮಾಡಬಹುದು ಅನ್ನುವಂಥದ್ದು ದಿನೇ ದಿನೇ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಆಗ್ತಾ ಇದೆ. ಜ್ಞಾನ ಬೇಕಲ್ಲ, ಅರಿವು ಬೇಕಲ್ಲ. ಅರಿವು ಹಿಂದಿನ ಒಂದಾನೊಂದು ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಾಟಿ ವೈದ್ಯರಿದ್ರು, ಪಾರಂಪರಿಕ ವೈದ್ಯರಿದ್ರು. ಆ ವೈದ್ಯರಿಗೆ ಅವನ ಅಜ್ಜ ಮುತ್ತಜ್ಜ ಅವನ ಅಪ್ಪ ಅವನಿಂದ ಅದೇ ಅವರಿಗೆಲ್ಲರಿಗೆ ಗೊತ್ತಾಗ್ತಾ ಇತ್ತು. ಅವರಿಗೆ ಅಧ್ಯಯನ ಮಾಡ್ತಿದ್ರು. ಯಾವ ಇವತ್ತು ಸಸ್ಯಗಳಿದ್ದಾವೆ, ಅಲ್ಲಿ ಯಾವ ಔಷಧಿಯ ಗುಣಧರ್ಮ ಇದೆ, ಅದನ್ನು ಅವರೆಲ್ಲರೂ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಚಿಕಿತ್ಸೆ ಕೊಡುವಂಥದ್ದು ಅವೆಲ್ಲವೂ ನಡೀತಾ ಇತ್ತು. ಬರ್ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ, ಅವೆಲ್ಲ ಎಷ್ಟೇ ಶ್ರೀಮಂತವಾದಂಥ ಔಷಧೀಯ ಸಸಿಗಳಿದ್ರೂ ಇವತ್ತು ಅದನ್ನು ಕಂಡುಹಿಡಿಯಲಿಕ್ಕೆ ಆಗದೇ ಇದ್ದ ಕಾರಣ ಅವೆಲ್ಲ ನಶಿಸಿ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ಇವತ್ತು ಕ್ಯಾನ್ಸರ್ ಇರ್ಬೋದು, ಮಧುಮೇಹ ಇರ್ಬೋದು, ಸ್ತ್ರೀ ರೋಗಗಳಿರ್ಬೋದು, ಪಶುವಿಗೆ ಚಿಕಿತ್ಸೆ ಕೊಡುವಂಥ ಅನೇಕ ರೋಗಗಳಿದ್ದಾವೆ. ಇವೆಲ್ಲವನ್ನೂ ಬಗೆಹರಿಸಲಿಕ್ಕೆ ಇವತ್ತು ಪಾರಂಪರಿಕ ಏನು ನಮ್ಮ ಜೀವ ವೈವಿಧ್ಯತೆ ಎಂದು ನಮ್ಮ ಹೇಗಂದ್ರೆ ಹಂಡೆ ಹಾಲು ಕುಡಿದಷ್ಟೇ ಖುಷಿಯಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಜನಪದ ಸಾಹಿತ್ಯದೊಳಗೆ ಜನಪದ ವೈದ್ಯ ಪದ್ಧತಿ ಇದೆ. ಇದು ಪಾರಂಪರಿಕವಾಗಿ ಬಂದಿದೆ. ಈ ಜ್ಞಾನವನ್ನು ಉಳಿಬೇಕು, ಬೆಳಿಬೇಕು ಅನ್ನುವ ಸದಾಶಯದ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ಸುಮಾರು 1,500 ಪಾರಂಪರಿಕ ವೈದ್ಯರು 2, 3 ಮತ್ತು 4ನೇ 3 ದಿನಗಳ ಕಾಲ ಈ ಸಮ್ಮೇಳನವನ್ನು ಸನ್ಮಾನ್ಯ ಸಚಿವರ ನೇತೃತ್ವದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕೂಡ ಕಾರಣೀಭೂತರು ನಮ್ಮ ಅರಣ್ಯ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು. ಈ ಶ್ರೇಯಸ್ಸು ಅವರಿಗೆ ಸಲ್ತದೆ. ಇವತ್ತು ಎಷ್ಟು ಖುಷಿಯಾಗಿದೆ ಅಂತಂದರೆ, ಎಲ್ಲ ಪಾರಂಪರಿಕ ವೈದ್ಯರಿಂದ ಸಾಕಷ್ಟು ಮೆಸೇಜ್ಗಳು, ಫೋನು, ವಾಟ್ಸಪ್ ಬರ್ತಾ ಇದೆ. ನಮಗೆ ಇಲ್ಲಿ ತನಕ ಕರ್ನಾಟಕ ಸರ್ಕಾರ ನಮ್ಮ ಕಡೆಗಣಿಸಿದೆ. ಇವತ್ತು ಕರ್ನಾಟಕ ಸರ್ಕಾರವೇ ನಮ್ಮನ್ನು ಕರೆದು ಬೀದರ್ಗೆ ಕರೆದು ಈ 3 ದಿನ ಸಮ್ಮೇಳನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆಯಲ್ಲ, ಅದಕ್ಕೆ ಬಹಳ ಸಂತೋಷ ಆಗಿದೆ ಅನ್ನುವ ಹಿನ್ನೆಲೆ. ಬಂಧುಗಳೇ, ನನಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಪಾರಂಪರಿಕ ವೈದ್ಯರು. ಏನು ಅಂತಂದರೆ, ಇಲ್ಲಿ ಸುಮಾರು ಸಾಹೇಬರು ಹೇಳಿದರು, ಎಲ್ಲ ಎಕ್ಸ್ಪರ್ಟ್ಸನ್ನು ಕರೆಸ್ರಿ. ಅಂದರೆ ಈ ಪಾರಂಪರಿಕ ವೈದ್ಯ ಪದ್ಧತಿ ಬಗ್ಗೆ ವೈಜ್ಞಾನಿಕ ನೆಲೆಯಲ್ಲಿ ಚರ್ಚೆ ಆಗಲಿ, ಅದಕ್ಕೆ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಸವಿಸ್ತಾರವಾಗಿ ಇದನ್ನು ಮುಂದೆ ಸಚಿವರೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ನಾನು ಹೆಚ್ಚಿಗೆ ಮಾತನ್ನು ಆಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಪೌರಾಡಳಿತ ಸಚಿವರಾದಂತಹ ಸನ್ಮಾನ್ಯ ರಹೀಮ್ ಖಾನ್ ಸಾಹೇಬರು ಕೂಡ ಈ ಸಮ್ಮೇಳನದ ಮಾರ್ಗದರ್ಶಕರಿದ್ದಾರೆ. ನಮ್ಮ ಸಂಸದರಾಗಿರ್ತಕ್ಕಂಥ ಸಾಗರ ಖಂಡ್ರೆ ಸಾಹೇಬರು ಕೂಡ ಈ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ. ಹಿರಿಯ ಉಪಾಧ್ಯಕ್ಷರಾಗಿ ರಹೀಮ್ ಖಾನ್ ಸಾಹೇಬರು ಇದ್ದಾರೆ. ಬೀದರ್ನಿಂದ ವಿಮಾನ ಹಾರಾಟ ನಡೆಸಲು ಯಾರೂ ಭಾಗವಹಿಸದ ಕಾರಣಕ್ಕಾಗಿ ಸ್ಟಾರ್ ಏರ್ಲೈನ್ಸ್ದವರಿಗೆ ತಿಳಿಸಿದ್ದೇವೆ. ಟೆಂಡರ್ನಲ್ಲಿ ಯಾರೂ ಭಾಗವಹಿಸಲು ಇಚ್ಛಿಸ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗನೆ ವಿಮಾನ ಹಾರಾಟ ಪ್ರಾರಂಭಿಸಿ ಎಂದು ಸ್ಟಾರ್ ಏರ್ಲೈನ್ಸ್ದವರಿಗೆ ತಿಳಿಸಲಾಗಿದೆ. ಶೀಘ್ರವೇ ಆರಂಭ ಮಾಡಲಿದ್ದಾರೆ ಎನ್ನುವಂತಹ ಮಾತನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಮಧ್ಯದಲ್ಲಿ ಮಹಾಕುಂಭಮೇಳ ಬಂದಿದ್ದರಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವಿಮಾನ ಕಂಪನಿಯವರಿಗೆ ಸಾಕಷ್ಟು ಲಾಭ ಬರ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಇದೀಗ ಕೆಲವೇ ತಿಂಗಳಲ್ಲಿ ಬೀದರ್ನಿಂದಲೂ ಕೂಡ ವಿಮಾನ ಹಾರಾಟ ಪ್ರಾರಂಭಿಸಲಾಗುವುದು. ಕೆಲವೊಂದು ಯಾಂತ್ರಿಕ ಸಮಸ್ಯೆಗಳಿವೆ, ಅವು ಬಗೆಹರಿದ ನಂತರ ಮತ್ತೆ ತಮಗೆ ಮಾಹಿತಿಯನ್ನು ನೀಡ್ತೇವೆ ಎನ್ನುವಂಥ ಮಾತನ್ನು ಖಂಡ್ರೆ ಅವರು ಹೇಳ್ತಾರೆ. ಆಮೇಲೆ ಪೌರಾಡಳಿತ ಹಾಗೂ ಹಜ್ ಸಚಿವರಾಗಿರುವಂಥ ರಹೀಮ್ ಖಾನ್ ಅವರು ಸುದ್ದಿಗಾರರ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತಾಡ್ತಾರೆ. ನಾನು ಮಂತ್ರಿ ಆದ ಮೇಲೆ ಧಾರವಾಡ, ರಾಯಚೂರು ಮತ್ತು ಬೀದರ್ಗೆ ಮಹಾನಗರ ಪಾಲಿಕೆಯನ್ನು ಮಾಡಿದ್ದೇನೆ. ಇದು ಬಹಳಷ್ಟು ವರ್ಷಗಳ ಒಂದು ಬೇಡಿಕೆ ಇತ್ತು. ಹಾಗಾಗಿ ಈ ಬೇಡಿಕೆಯನ್ನು ಈಡೇರಿಸಿದ್ದೇನೆ ಮತ್ತು ಬೀದರ್ ಜಿಲ್ಲೆಗೆ ಈ ಒಂದು ಪಾಲಿಕೆಯ ಒಂದು ಸಮಗ್ರವಾಗಿರ್ತಕ್ಕಂಥ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಸುಮಾರು 100 ಕೋಟಿ ಅನುದಾನವನ್ನು ನನ್ನ ಅವಧಿಯಲ್ಲಿ ನಾನು ತಂದಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ರಹೀಮ್ ಖಾನ್ ಅವರು ಹೇಳಿದರು. ಈಗ ಏನು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರಿಂದ ಮಿನಿಸ್ಟ್ರಿಯಿಂದ ಕ್ಲಿಯರ್ ಆಗಬೇಕದು. ಕ್ಲಿಯರ್ ಆದಮೇಲೆ MOU ಸೈನ್ ಆಗ್ತದೆ.
ನನಗೆ ಮಾರ್ಚ್ 1ನೇ ವಾರದಲ್ಲಿ ಏರ್ಲೈನ್ ಪ್ರಾರಂಭ ಮಾಡ್ತೀವಿ ಅಂತ ಅವರು ಮಾತು ಕೊಟ್ಟಿದ್ದಾರೆ. ನನಗನ್ನಿಸ್ತದೆ ವೈಯಕ್ತಿಕವಾಗಿ, ಅದೇ ಬಹಿರಂಗವಾಗಿ ಬೇಕಾದರೆ ಹೇಳಬಹುದು, ಸ್ಟಾರ್ ಏರ್ಲೈನ್ಸ್ನವರು ಈಗ ಪ್ರಯಾಗ್ರಾಜ್ ಅಲ್ಲಿ ಇಲ್ಲಿ ಇವ್ರಿಗೆ ವಿಮಾನಗಳೇನಿದೆ ಅಲ್ಲ, ವಿಮಾನಗಳ ಚಾರ್ಜಸ್ ಭಾಳ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅವ್ರಿಗೆಲ್ಲ ಲಾಭ ಜಾಸ್ತಿ ಸಿಗ್ತಾ ಇದೆ. ಅವ್ರು ಬೇಗ ಸಪರೇಟ್ ಆಗಿ ನಮಗೆ ಒಂದು ಈಗ ಕಡಿಮೆ ಅವರಿಗೆ ಡಿಮ್ಯಾಂಡ್ ಇರ್ತಿರ್ಲಿಲ್ಲ ಅಂದರೆ ಬೇಗ ಪ್ರಾರಂಭ ಮಾಡ್ತಿದ್ರು. ಆದರೆ ಸೇಮ್ ಉಡಾನಲ್ಲಿ ಏನಿತ್ತು, ಅವ್ರಿಗೇನು ಸೌಲಭ್ಯ ಇತ್ತು ಅದೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಬಹಿರಂಗವಾಗಿ 15 ಕೋಟಿ ಮೀಸಲು ಇಕ್ಕಿದ್ರು ಅವ್ರು ಇನ್ನೂ ನಾವು ಎಲ್ಲ ರೀತಿಯ ಸೌಕರ್ಯ ಕೊಟ್ಟರು ಪ್ರಾರಂಭ ಮಾಡ್ತಾ ಇಲ್ಲ. ಅಧಿಕಾರಿಗಳು ಇಲಾಖೆ ವತಿಯಿಂದ ಒತ್ತಡ ಹಾಕಿಸ್ತಾ ಇದ್ದೇನೆ. ಬಿಟ್ಟು ಇಂಡಿಗೋ ಏರ್ಲೈನ್ಸ್ ಇರ್ಬೋದು ಅಥವಾ ಏರ್ ಇಂಡಿಯಾ ಇರ್ಬೋದು, ನಾವೇನು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕರೆದಿದ್ದೀವಿ ಡಿಪಾರ್ಟ್ಮೆಂಟ್ ಇಲಾಖೆ ವತಿಯಿಂದ. ಯಾರ್ಯಾರು ಆಸಕ್ತರಿದ್ದೀರಪ್ಪ ಬೀದರಿಂದ ನೀವು ವಿಮಾನಯಾನ ಪ್ರಾರಂಭ ಮಾಡಲಿಕ್ಕೆ ಅಂತೇಳಿ ನಾನು ಅವಾಗ ಹಿಂದೆ ಒತ್ತಾಯ ಮಾಡಿ ಒಂದು ಕರೆಸಿದ್ದೆ ಟೆಂಡರ್ ಥರ. ಅದರಲ್ಲಿ ಸ್ಟಾರ್ ಏರ್ಲೈನ್ಸ್ ಬಿಟ್ಟರೆ ಬೇರೆ ಯಾವ ಏರ್ಲೈನ್ಸ್ನವರು ನಮ್ಮಲ್ಲಿ ವಿಮಾನದ ಕೊರತೆ ಇದೆ, ಅಲ್ಲಿ ನಮಗೆ ವರ್ಕೌಟ್ ಆಗಲ್ಲ, ಹಾಗೆ ಹೀಗೆ ಅಂತ ಅವ್ರು ಯಾರೂ ಭಾಗಿಯಾಗಿಲ್ಲ. ಅವ್ರು ಭಾಗಿಯಾಗದೇ ಇದ್ದ ಕಾರಣ ನಾವು ಸ್ಟಾರ್ ಏರ್ಲೈನ್ಸ್ ಮೇಲೆ ಅವಲಂಬಿತರಾಗಿದ್ದೇವೆ. ನೂರಾರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ನಮ್ಮ ಕಾರ್ಪೊರೇಷನ್ ಹೀಗಾಗಿದೆ. ಅವರು 20 ವರ್ಷದಿಂದ ಧಾರವಾಡವರು ಫೈಟ್ ಮಾಡ್ತಿದ್ರು, ಆಗಿದ್ದಿಲ್ಲ. ಈಗ ನಾನು ಬಂದ ಮೇಲೆ ಧಾರವಾಡ, ರಾಯಚೂರು, ಹಾಸನ್ ಮಾಡಿಸಿದ್ದೀನಿ. ಎಸ್ಪೆಷಲಿ ಬೀದರ್ಗೆ ಆಗೋದು ಸ್ವಲ್ಪ ಕಷ್ಟ ಇತ್ತು, ಆದರೂ ಬೀದರ್ ಕಾರ್ಪೊರೇಷನ್ ಆಗಿದೆ. ಮತ್ತು ಬಜೆಟ್ ಕೊಡೋದ್ರಲ್ಲಿ ನಾನು ಬೀದರ್ಗೆ 150 crores ತನಕ ದುಡ್ಡು ಕೊಟ್ಟಿದ್ದೀನಿ ಬೇರೆ ಬೇರೆ ಸ್ಕೀಮ್ಸ್ನಲ್ಲಿ. SFC ಆಗಲಿ, ಅಮೃತ್ನಲ್ಲಿ ಆಗಲಿ, ಮತ್ತು ನಗರೋತ್ಥಾನಲ್ಲಿ ಆಗಲಿ, ಸ್ಪೆಷಲ್ ಫಂಡ್ ಆಗಲಿ, ಆ ಥರ ಸಮೇರ್ ಅಮೌಂಟ್ ದುಡ್ಡು ಕೊಟ್ಟಿದ್ದೆವು. ಮತ್ತು ಬಿ ಖಾತಾ, ಬಿ ಖಾತಾ ಎಸ್ಪೆಷಲಿ ಕ್ಯಾಬಿನೆಟ್ನಲ್ಲಿ ಇಡೀ 40 ವರ್ಷದಿಂದ ಇದು ಪೆಂಡಿಂಗ್ ಇತ್ತು. ಮತ್ತು ಸುಮಾರು ಮುನ್ಸಿಪಾಲ್ಟಿ ಆಗಲಿ, ಕಾರ್ಪೊರೇಷನ್ನಲ್ಲಿ ಆಗಲಿ, TMC, CMCನಲ್ಲಿ ಇದು ತುಂಬ ಹರಾಸ್ಮೆಂಟ್ ಇದೆ ಅಂತ ಸುಮಾರು ಕಂಪ್ಲೇಂಟ್ ಇತ್ತು. ಅದ್ರ ಸಲುವಾಗಿ ಕ್ಯಾಬಿನೆಟ್ನಲ್ಲಿ ಫಸ್ಟ್ ಪ್ರಪೋಸಲ್ ತಂದು ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಮಾಡಿ, ಕ್ಯಾಬಿನೆಟ್ನಲ್ಲಿ ಸಬ್ ಕಮಿಟಿ ಮಾಡಿ, ಅಲ್ಲಿ CM ಅವರು ಎಲ್ಲ ಕ್ಯಾಬಿನೆಟ್ ಅವರು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು, ಯಾಕಂದರೆ ಮೊದಲು ಅವರು ಮುನ್ಸಿಪಾಲ್ಟಿ ಮಿನಿಸ್ಟರ್ ಇದ್ದರು. ಹುಮ್ನಾಬಾದ್ ಮೇಲೆ ಏನು ಸಿಟ್ಟಿಲ್ಲ, ಹುಮ್ನಾಬಾದ್ಗೆ ಏನು ಬೇಕು ಅದು ಎಲ್ಲ 100% ಕೊಡ್ತೀವಿ ಅಂತ ನಾನು ಹೇಳ್ತೇನೆ ತಮಗೆ. ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಟೆಕ್ನಿಕಲಿ ಇದೆ. ಅದು CMCಲಿಂದ ಕೊಡಬೇಕಂತ ಆದೇಶ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಲಿಂದ. ಬಿ ಖಾತಾ ಅಂತ ಹೇಳಿದ್ರೆ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಪುಣ್ಯ ಸ್ನಾನ ಮುಗಿಸಿ ವಾರಣಾಸಿ ಕಡೆಗೆ ತೆರಳುವಂತಹ ಸಂದರ್ಭದಲ್ಲಿ ಕ್ರೂಸರ್ ಮತ್ತು ಲಾರಿ ಮಧ್ಯೆ ಏನು ಭೀಕರ ಅಪಘಾತ ಉಂಟಾಗಿತ್ತು. ಆ ಒಂದು ಅಪಘಾತದಲ್ಲಿ ಸುಮಾರು 6 ಜನರು ಬೀದರ್ನ ಒಂದು ಲಾಡ್ಗೇರಿ ನಿವಾಸಿಗಳು ಮೃತಪಟ್ಟಿದ್ದರು. ಇನ್ನು 6-7 ಜನ ಏನು ಗಾಯಗೊಂಡಿದ್ದರು. ಆ ಗಾಯಾಳುಗಳನ್ನು ಈಗಾಗಲೇ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಈ ಗಾಯಾಳುಗಳ ಆರೋಗ್ಯವನ್ನು ಇಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಅವರಿಗೆ ಭೇಟಿಯನ್ನು ಮಾಡಿದರು ಮತ್ತು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ರಹೀಂ ಖಾನ್ ಅವರು ಗಾಯಾಳುಗಳ ಆರೋಗ್ಯ ಸ್ಥಿರ ಆಗಿದೆ, ಆಮೇಲೆ ಹೆದರುವಂಥ ಅವಶ್ಯಕತೆ ಇಲ್ಲ, ಅವರಿಗೆ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರದ ವತಿಯಿಂದ ಕೊಡಿಸಲಾಗ್ತಾ ಇದೆ. ಇನ್ನೇನಾದರೂ ಗಾಯಾಳುಗಳಿಗೆ ವೈಯಕ್ತಿಕವಾಗಿ ಸಹಾಯ ಸಹಕಾರ ಅವಶ್ಯಕತೆ ಇದ್ದರೆ ಅದನ್ನು ನಾವು ನೀಡಲಿದ್ದೇವೆ ಎನ್ನುವಂಥ ಮಾತನ್ನು ಕೂಡ, ಭರವಸೆ ಕೂಡ ಅವರು ನೀಡಿದರು. ಕೆಲವರಿಗೆ ಕಾಲಿಗೆ ಪೆಟ್ಟಾಗಿದೆ, ಇನ್ನು ಕೆಲವರಿಗೆ ತಲೆಗೆ ಗಂಭೀರ ಗಾಯಗಳಾಗಿವೆ, ಸುಧಾರಿಸಿಕೊಳ್ತಾ ಇದ್ದಾರೆ ಎಂದು ಸಚಿವ ರಹೀಂ ಖಾನ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. मोबाइल जरा पिक्चर लो जी। ओ भाई
ಇವತ್ತು ನಾನು ಬ್ರಿಮ್ಸ್ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಇದಕ್ಕಿಂತ ಮೊದಲು ನಾನು ಲಾಡಗೇರಿಗೆ ಮನೆಗೆ ವಿಸಿಟ್ ಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಕುಂಭ ಮೇಳನಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಜನದು ದೇಹಾಂತ ಆಗಿತ್ತು, ಅಲ್ಲಿ ಮನೆಗೆ ಹೋಗಿದ್ದೇನೆ. ಮತ್ತೀಗ ಅರ್ಧ ಮಂದಿ ಇಲ್ಲಿ ಹಾಸ್ಪಿಟಲ್ನಲ್ಲಿ ಗಾಯ ಆಗಿದೆ, ಕಾಲು ಮುರಿದು ಹೋಗಿದೆ ಮತ್ತು ಹೆಡ್ ಇಂಜುರಿ ಆಗಿದೆ. ಆ ಥರ ಮಕ್ಕಳು ಇದ್ದಾರೆ, ಮೇಲ್ ಫಿಮೇಲ್ ಎಲ್ಲರೂ ಇದ್ದಾರೆ. ಅದ್ರ ಸಲುವಾಗಿ ನಾನು ಬಂದು ವಿಸಿಟ್ ಮಾಡಿ ಅವ್ರದ್ದು ಎಲ್ಲ ಸ್ಟೇಬಲ್ ಇದೆ. ಈಗ ಡಾಕ್ಟರ್ಸ್ಗೆ ನಾನು ಎಸ್ಪೆಷಲಿ ಟ್ರೀಟ್ಮೆಂಟ್ ಸಲುವಾಗಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇದಕ್ಕಿಂತ ಮೊದಲು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿದ್ದಾರೆ. ಇದ್ರ ಸಲುವಾಗಿ ಸರ್ಕಾರ ಫುಲ್ ಅವ್ರ ಜೊತೆಗೆ ಇದೆ. ಏನೋ ಸಮಸ್ಯೆ ಇರಲಿ, ಸರ್ಕಾರದಿಂದ ಆಗಲಿ ಪರ್ಸನಲ್ ಆಗಲಿ ನಾವು ಅವ್ರ ಜೊತೆಗೆ ಎಲ್ಲ ರೀತಿಯಿಂದ ಖರ್ಚು ಮಾಡಲಿಕ್ಕೆ ರೆಡಿ ಇದೆ. ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಜಿಲ್ಲಾ ಘಟಕ ಹಾಗೂ ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಆಪತ್ರಕ್ಷಕರು ಹಾಗೂ ರಾಜ್ಯದ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಆಪತ್ರಕ್ಷಕ ದಿನಾಚರಣೆ ಹಾಗೂ ಸಂಜೀವಿನಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಇದೇ ವೇಳೆ ಸಂಗೀತ ಕ್ಷೇತ್ರದಲ್ಲಿ ನರಸಿಂಹಲು ಡಪ್ಪೂರು ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಯಿತು. ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಅವರಿಗೆ, ಪತ್ರಿಕಾ ರಂಗದಲ್ಲಿ ಶಿವಕುಮಾರ್ ಸ್ವಾಮಿ ಅವರಿಗೆ, ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಕಾಶ್ ಮಹಿಮಾಕರ್ ಅವರಿಗೆ, ಕೃಷಿ ಕ್ಷೇತ್ರದಲ್ಲಿ ವೈಜನಾಥ್ ನಿಡೋದಾಕರ್ ಅವರಿಗೆ, ಆಮೇಲೆ ಹೋರಾಟಗಾರರಾಗಿರುವಂತಹ ಗುರುದಾಸ್ ಅಮ್ದಲ್ಪಾಡ್ ಅವರಿಗೆ, ಕ್ರೀಡೆಯಲ್ಲಿ ಮುಬಾರಕ್ ಹಾಗೂ ಬಗ್ದಲ್ ಗ್ರಾಮ ಪಂಚಾಯತ್ ಸದಸ್ಯ ಕಾಶಿನಾಥ್ ಬಗ್ದಲ್, ನೃತ್ಯ ಶಿಕ್ಷಕ ಶಿವಕುಮಾರ್ ಆಣದೊರೆ, ಶುಶ್ರೂಷಾಧಿಕಾರಿ ಅಮರ್ ಭಾಂಗೆ ಅವರಿಗೆ ಸಂಜೀವಿನಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಸಮಾಜ ಸೇವಕರು ಅವರು ಕೂಡ ಭಾಗವಹಿಸಿದರು. ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಅವರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರು ಕೂಡ ವೇದಿಕೆ ಮೇಲೆ ಹಾಜರಿದ್ದರು. ಆಮೇಲೆ ನಗರಸಭೆಯ ಸದಸ್ಯರು ಹಾಗೂ ರತ್ನದೀಪ್ ಕಸ್ತೂರೆ, ಚಂದ್ರಕಾಂತ್ ಇವರೆಲ್ಲರೂ ಕೂಡ ಸೇರಿದಂತೆ ಇನ್ನು ಅನೇಕ ಜನರು ಪ್ರಶಸ್ತಿ ಪುರಸ್ಕೃತರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿದ್ಯಾರ್ಥಿ ಜೀವನದಲ್ಲಿ ಗೌರವವನ್ನು ಶಾಮಿಲಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಕೂಡ ದೇವರ ಒಂದು ಒಳ್ಳೆಯ ಆಶೀರ್ವಾದ ಕೊಡಿ ಅಂತ ಹೇಳ್ತಾ ಅವರಿಗೆ ಕೂಡ ಈ ವೇದಿಕೆ ಪರವಾಗಿ ತುಂಬುವುದೆಲ್ಲ ಧನ್ಯವಾದ ತಿಳಿಸ್ತೇನೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದುಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿದಾಗಿ ಈ ಕಾರ್ಯಕ್ರಮದ ಪ್ರಶಸ್ತಿ ಪುರಸ್ಕೃತರು ಎಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ತುಂಬುವುದನ್ನು ಧನ್ಯವಾದ ಸಲ್ಲಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿ ತಮ್ಮೆಲ್ಲರೂ ಧನ್ಯವಾದ ಸಲ್ಲಿಸ್ತಾ ನಾನು ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.